ಹೇಳಿದ್ರಲ್ಲ, ಈಗ ನಾವು ಹೇಳಿದ್ದಲ್ಲ ಕೀ ಮಾಡಿ. ಸೊ ನಿಮ್ಮ ಲೈಫಲ್ಲಿ ಲೈಫ್ ಗೋಲ್ಸ್ ಉಂಟಾ ನಿಮಗೆ? ಅಂದರೆ ಇಷ್ಟು ವರ್ಷದಲ್ಲಿ ಇದು ಗೋಲ್ ಸೆಟ್ ಮಾಡಬೇಕು, ಈ ಆಗಬೇಕು ಅಂತ ಇಮಿಡಿಯೇಟ್ ಗೋಲ್ಸ್, ಶಾರ್ಟ್ ಟರ್ಮ್ ಗೋಲ್ಸ್, ಲಾಂಗ್ ಟರ್ಮ್ ಗೋಲ್ಸ್ ಹಾಗೆ ಅಂತ ಗೋಲ್ಸ್ ಉಂಟಾ? ಜಾಬ್ ಮಾಡ್ತಿದ್ದೆ, ಅದು ಬಿಟ್ಟು ಈಗ ಒಂದು ಟೆಂಪೋ ಜಾಬ್ ಆಗಿಲ್ಲ. ಹಾಗೆ ಈಗ ಒಂದು ಟೆಂಪೋ ತಗೊಂಡು ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದರಲ್ಲಿ ಈಗ ಒಂದು ದುಡಿಬೇಕಂತ ಸ್ವಲ್ಪ ಇಂಟ್ರೆಸ್ಟ್ ಉಂಟು. ಮೋಟಿವೇಟ್ ಒಂದು ತಿಂಗಳಿಗೆ ಒಂದು 10,000 ಮಾಡಬೇಕು ಸ್ವಲ್ಪ ಹಠ ಉಂಟು ಅಷ್ಟೇ. ಮತ್ತು ಅದರಲ್ಲಿ ಸ್ವಲ್ಪ ಲಾಭ ಉಂಟು. 5,000 ಅದಕ್ಕೆ ಒಂದು 5,000 ರೂಪಾಯಿ ಲಾಭ ಬರ್ತದೆ ನಮಗೆ. ಒಂದು 4 ವರ್ಷ ಕ್ಲಿಯರ್ ಆದಮೇಲೆ ಒಂದು ಒಳ್ಳೆ ಇನ್ಕಮ್ ಆಗ್ತದೆ. ಇದು ಏನಂತ ಹೇಳಿದರೆ ಒಳ್ಳೆಯದು ಪ್ರಶ್ನೆ ಬರುತ್ತಿಲ್ಲ. ಹೀಗೇನೆ ಮುಂದೆ ಹೋಗ್ತಿರ್ತೇವೆ. ಮತ್ತು ಇಲ್ಲಿದೆ ನಾವು ಈಗ ವರ್ಕ್ ಮಾಡ್ತಿದ್ದು ಜೀವರಕ್ಷಣೆ. ಸೊ ಅದರಲ್ಲಿ ನಮ್ಮದೊಂದೊಂದು ಗುರಿ ಇದೆ. ಇಲ್ಲಿ ಯಾರು ಕೂಡ ನೀರಲ್ಲಿ ಏನೋ ಆಗಬಾರ್ದು, ಏನಾದರೂ ಅನಾಹುತ ಪರಿಸ್ಥಿತಿ ಇದ್ದರೆ ಅವರನ್ನು ಸೇವ್ ಮಾಡುವಂತಹದ್ದು ಇದು ನಮ್ಮ ಮನಸ್ಸಲ್ಲಿದೆ. ಈಗ ಬೇರೆ ಯಾವುದು ನಮಗೆ ಆಸೆ ಅದಿರಲಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮಗೂ ಕೂಡ ಆಗುತ್ತೆ. ಆದರೂ ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಾವು ಇನ್ನೊಬ್ಬರನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಿದ್ದು ಎಲ್ಲ ಲೈಫ್ ಗಾರ್ಡ್ಸ್ ಕೂಡ. ಇವಾಗ ಆ ಥರ ಪ್ಲ್ಯಾನ್ ಮಾಡಿಲ್ಲ. ಅಂದರೆ ನಾವು ಡಿಪ್ಲೊಮಾ ಸ್ಟಡಿ ಮಾಡ್ತೀವಿ, ಅಂದರೆ ಅದರಲ್ಲಿ ಅದೇ ಫೀಲ್ಡಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ ನಿಮಗೆ ಜಾಬ್ ಇಲ್ಲ? ಜಾಬ್ ಅದೇ, ಯಾಕಂದರೆ ಜಾಬ್ ಟ್ರೈ ಮಾಡೋಕ್ಕೆ ಇನ್ನೂ ಸ್ಟಡಿ ಮಾಡಬೇಕು. ಇದರಲ್ಲೇ ಒಂದು ಸಿಂಪಲ್ಲಾಗಿ ಒಂದು ಲೈಫ್ ಸೆಟ್ಲ್ ಆಗುತ್ತೆ ಜಾಬ್ ಮಾಡ್ತೀವಿ. क्या सोचता, क्या करेंगे? वही अभी देख रहा हूँ क्या होगा। काम ढूंढ रहे हैं, काम इधर अच्छा काम। अच्छा काम मिलेगा। इधर मैंगलोर में आया हुआ, काश्मीर हुआ, ऐसे लोग भी अभी इतना बहुत अच्छा लोग है। ಜಾಬ್ ಯಾಕೆ ಇಷ್ಟ? ಅಂದರೆ ಜಾಬ್ ಒಳ್ಳೆ ಆಗೋದಿಲ್ಲ, ಬಿಸ್ನೆಸ್ ಅಂದರೆ ನಮ್ಮ ಇಷ್ಟ ಥರ ನಮಗೆ ಜಾಬ್ ಮಾಡಿರ್ತಾರೆ. ಯಾಕಂದರೆ ಒಬ್ಬನ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಅದು ನಮಗೆ ನಮ್ಮ ಮನಸ್ಸಿನ ಥರ ಆಗಿದೆ. ಈಗ ನಾವು ಜಾಬ್ ಮಾಡ್ತಿದ್ರೆ ನಮ್ಮದು ಸ್ವಂತ ಓನ್ ಆದರೆ ನಾವು ನಮ್ಮದು ಡೆವಲಪ್ ಮೇಲೆ ತೊಗೊಂಡು ಹೋಗ್ಬೇಕು. ಆ್ಯಕ್ಚುಲಿ ಬೇರೆ ಓನರ್ ಮೇಲೆ ನಾವು ಡಿಪೆಂಡ್ ಆದರೆ ಅವನ ಮೇಲೆ ಹೋಗ್ತಾ ಇರ್ತೀವಿ. ನಾವು ಅವನ ಕೆಲಸ ಮಾಡ್ತಾ ಹಾಗೆ ಇರ್ತೀವಿ. ಜಾಬ್ ಬಿಟ್ಟು ನೀವು ಇದು ಮಾಡಿದ್ರಲ್ಲ, ಒಂದು ಬಿಸ್ನೆಸ್ ಮಾಡಿದ್ರಲ್ಲ, ಅದರಿಂದ ಒಂದು ನಿಮ್ಮ ಎಂತ ಕಲಿಸಿತ್ತು? ಅಂದರೆ ಜಾಬ್ ಮತ್ತು ಜನರಲ್ಲಿ ಮೋಟಿವೇಶನ್, ಮಾತಾಡುವಾಗ ಹೇಗೆ ಮಾತಾಡಬೇಕು, ಮತ್ತು ಅವರದ್ದು ಕ್ಯಾರೆಕ್ಟ್ರು, ಒಬ್ಬ ಮನುಷ್ಯದ್ದು ಹೇಗೆ ಕ್ಯಾರೆಕ್ಟರ್ ಉಂಟು, ಹಾಗೆ ಮಾತಾಡ್ತಾರೆ. ಅವರಲ್ಲಿ ಹೇಗೆ ಮಾತಾಡಿದರೆ ಹೇಗೆ ನಾವು ಬಿಸ್ನೆಸ್ ಮಾಡ್ಬೋದು. एंड गोल है क्या? मतलब अभी तो दिमाग में कुछ भी नहीं है। कुछ भी नहीं, क्या ये काम करना है, जाकर सोना है, फिर जाके खाना है, गाँव जाना है। ಆ ಥರ ಬೇರೆ ನಮಗೆ ಏನು ಗೋಲ್ ಇಟ್ಕೊಂಡ್ರು ಹೇಳಲಿಕ್ಕೆ ಆಗೋದಿಲ್ಲ. ನಾಳೆ ನಾವು ಏನಾದರೂ ಇಟ್ಕೊಂಡಿರ್ತೇವೆ, ಇವತ್ತು ನಾಳೆ ನಮ್ಗೆ ಏನು ಹೆಚ್ಚು ಕಡಿಮೆ ಆದರೆ ನೀರಲ್ಲಿ. ಹಾಗಾಗಿ ನಾವು ಯಾವುದನ್ನು ಆ್ಯಕ್ಚುಲಿ ಎಲ್ಲ ಬಿಟ್ಟೇ ಬರ್ತೇವೆ. ಈಗ ನಿಮ್ಗೆ ಎಂತ ಮನಸ್ಸಲ್ಲಿ ಏನಿಲ್ಲ, ಬಂದದನ್ನು ಸೇವ್ ಮಾಡಬೇಕು. ಸೇವ್ ಮಾಡಿ ಅದೇ ಒಂದೇ ನಮಗೆ ಒಂದೇ ಉದ್ದೇಶ, ಮತ್ತೆ ಏನಿಲ್ಲ. ಮತ್ತೆ ನೀವು ಇದು ಪ್ರೊಫೆಷನ್ಗೆ ಹೇಗೆ ಬಂದ್ರೆ? ಅಂದ್ರೆ ನಾನು ಇಂಟ್ರೆಸ್ಟ್ ಇತ್ತಾ ನಿಮಗೆ? ಅಲ್ಲಲ್ಲ, ಅಂದ್ರೆ ಫಸ್ಟಿಗೆ ನಾನು ಬೋಟಲ್ಲಿ ವರ್ಕ್ ಮಾಡ್ತಿದ್ದೆ, ಮೀನ್ ಫಿಶಿಂಗ್ ಅಲ್ಲೆಲ್ಲ. ಆಮೇಲೆ ಪೆಟ್ರೋಲ್ ಪಂಪ್ಗೆ ಜಾಯಿನ್ ಆದೆ. ಅಂದರೆ ಒಂದು ಟೈಮಲ್ಲಿ ನಮ್ಮದು ಬೋಟು ನೀರಿಗೆ ಮುಳುಗಿ ಸ್ವಲ್ಪ ಪ್ರಾಣಾಪಾಯ ಪರಿಸ್ಥಿತಿ ಇತ್ತು. ಅಂದರೆ ಸೇವೆಗೆ ಬಂದೆ. ಆಮೇಲೆ ಮನೆಯವರು ಹೇಳಿದ್ರು ಬೋಟಿಗೆ ಹೋಗ್ಬೇಕಂತೇಳಿ ಪೆಟ್ರೋಲ್ ಪಂಪಿಗೆ ಹೋದೆ. ಪೆಟ್ರೋಲ್ ಪಂಪಿಗೆ ಹೋದ ನಂತರ ಅಲ್ಲಿಂದ ಕೆಲಸ ಬಿಟ್ಟು ಬಿಗ್ ಬಜಾರ್ಗೆ ಜಾಯಿನ್ ಆದೆ, ನಮ್ಮ ಜಿಲ್ಲೆ ಲಾಲ್ಬಾಗ್. ಬಿಗ್ ಬಜಾರಿಂದ ಒಂದು ಪ್ರಮೋಷನ್ ಮೇಲೆ ಬರ್ತಿರ್ಬೇಕಾದ್ರೆ ಆಮೇಲೆ ಅಲ್ಲಿ ಏನೋ ಅಷ್ಟು ಕಂಫರ್ಟಬಲ್ ಅಂತ ಆಗಲಿಲ್ಲ. ಅಂದರೆ ನಾನು ಮನೆಯಲ್ಲಿದ್ದೆ. ಮನೆಯಲ್ಲಿ ಇರಬೇಕಾದ್ರೆ ಏನು ಸ್ವಿಮ್ಮಿಂಗ್ ಇದು ಎಲ್ಲ ಚಿಕ್ಕ ವಯಸ್ಸಿಂದ ಗೊತ್ತಿತ್ತು. ಹಾಗಾಗಿ ಇಲ್ಲಿ ನನಗೆ ಈಗ ವೇಕೆನ್ಸಿ ಇದೆ ಅಂತ ಹೇಳಿದರು. ನಮ್ಮ ಲೋಕಲ್ ಅವರು ರಕ್ಷಣೆ ಮಾಡಲಿಕ್ಕೆ ಜನ ಬೇಕಿದ್ದಾರೆ, ಬಂದು ಟ್ರೈ ಮಾಡು ಏನು ಅಂತ ಹೇಳಿ ಜಾಯಿನ್ ಆದ ಇಲ್ಲಿಗೆ ಬಂದು. ನಾನು ನೋಡುವಾಗ ನಾನು ಸೇರಿ ಒಂದು 15 ದಿವಸದಲ್ಲಿ ಒಬ್ಬ ನೀರಲ್ಲಿ ಹೋಗಿದ್ದ. ಇಮಿಡಿಯೇಟ್ಲಿ ನಾನು ಹೋಗಿ ಅವನನ್ನು ಸೇವ್ ಮಾಡಿದ. ಆಮೇಲೆ ನಾನು ಸ್ವಲ್ಪ ಹೈಲೈಟ್ ಆದ. ಇದಾಗಿ ಆರ್ಲೆಸ್ನವರೆಲ್ಲ ಬಂದರು, ಲಾಸ್ಟ್ ಲೈಫ್ ಸೇವಿಂಗ್ ಸೊಸೈಟಿ ಬಂದು ನನಗೆ CPR ಇದು ಟ್ರೈನಿಂಗ್ ಕೊಟ್ಟರು. ಅಂದರೆ ನೀರಲ್ಲಿ ಬಿದ್ದ ವ್ಯಕ್ತಿ ಮುಳುಗಿ ಹೋದ್ರೂ ಅವನ ಮೇಲಕ್ಕೆ ಎತ್ಕೊಂಡು ಬರುವಾಗ ಅವನು 4 ಮಿನಿಟ್ಸ್ ಜೀವಂತವಾಗಿರ್ತಾನೆ. ಅಷ್ಟು ಬೇಗ ಇದಾಗುದಿಲ್ಲ, ಅವನು ಬ್ರೀತಿಂಗ್ ಎಲ್ಲ ಸ್ಟಾಪ್ ಆಗಿರ್ತದೆ. ಹಾಗಾಗಿ ನಾವು ಅವನನ್ನು ಹೇಗೆ ಮಾಡಿ ಸೇವ್ ಮಾಡೋದು, ಅಂದರೆ ಹಾಸ್ಪಿಟಲ್ ಹೋಗೋ ಮುಂಚೆ ಫಸ್ಟ್ ಏಡ್ ಏನು ಅಂತೇಳಿ ಬ್ರೀತ್ ಎಲ್ಲ ಕೊಟ್ಟು ಪಂಪ್ ಎಲ್ಲ ಮಾಡೋ ಅಂಥದ್ದೆಲ್ಲ CPR ಇದೆ ಟ್ರೈನಿಂಗ್ ಇದೆ. ಅದನ್ನು ನನಗೆ ಕೊಟ್ಟರು. ಅದು ಕೊಟ್ಟ ನಂತರ ನಾನೊಂದು ಡ್ಯೂಟಿಯಾಗಿ ಹೋಗ್ತಿರ್ಬೇಕಾದ್ರೆ ಒಂದು ಹೆಂಗಸು ಗಾಡಿ ಸಮೇತ ಅಲ್ಲಿ ಮುಂದ್ಗಡೆ ರಿವರಿಗೆ ಬಿತ್ತು. ನಾವು ನೋಡಿ ನೀರಿಗೆ ಹಾರಿ ಹೆಂಗಸನ್ನು ಮೇಲೆ ತಂದು ಹಾಕಿದಾಗ ಎಲ್ಲರೂ ಮುಟ್ಬೇಡಿ ಅಂತ ಹೇಳಿದ್ರು. ಹೋಗಿದೆ ಮುಟ್ಬೇಡಿ ಅಂತೇಳಿ ಕೇಸ್ ಆಗುತ್ತೆ. ನಂದು ಟ್ರೈನಿಂಗಲ್ಲಿ ಏನೇ ಹೇಳಿಕೊಟ್ಟಿದೆ ಅಂತೇಳಿ, ಜೀವ ಹೋಗಲಿ ಅಲ್ಲ ಇರಲಿ ಇಮಿಡಿಯೇಟ್ಲಿ CPR ನೀರಿಂದ ಮೇಲೆ ತಂದ ತಕ್ಷಣ CPR ಇಮಿಡಿಯೇಟ್ಲಿ ಕೊಡಲೇಬೇಕು ಅಂತೇಳಿ ನಾನೇನು ಮಾಡಿದೆ, ಇಮಿಡಿಯೇಟ್ಲಿ ಆಗಿ CPR ಕೊಟ್ಟೆ. CPR ಕೊಟ್ಟ ತಕ್ಷಣ ಹೆಂಗಸು ಕೆಮ್ಮಿದ್ರು, ಎಲ್ಲ ಹೋಗಿದೆ, ಎಲ್ಲ ಬ್ರೀತಿಂಗ್ ಎಲ್ಲ ಸ್ಟಾಪ್ ಆಗಿತ್ತು. ಒಂದು ಕೆಮ್ಮಿದ ತಕ್ಷಣ ಗಾಡಿಯೆಲ್ಲ ಹಾಕಿ AJ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ಆದ ನಂತರ ನನಗೆ ಇನ್ನೂ ಕೂಡ ಪ್ರೋತ್ಸಾಹ ಜಾಸ್ತಿ ಬಂತು.
ಹಾಗೆ ಮಂಗಳೂರು ಜನ ಹೇಗಂದ್ರೆ ಮಂಗಳೂರು ಜನ ಸುತ್ತಾರೆ. ಯಾಕೆಂದ್ರೆ ನಾವು ಬೇರೆ ಕಡೆಗೆ ಹೋಗಿದ್ದೇವೆ, ಬ್ಯಾಂಗ್ಳೂರ್ ಕಡೆಗೆ. ಅಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು. ಅಲ್ಲಿ ಅವರಿಗೆ ನಾವು ಜಸ್ಟ್ ನಾವು ಮಂಗಳೂರವರು ಅಂತ ಹೇಳಿದ್ರೆ ಸಾಕು, ಅಲ್ಲಿಂದ ಅಲ್ಲಿ ನಮಗೆ ನೀವು ಮಂಗಳೂರವರಿಗೆ ನಾವು ಮರ್ಯಾದೆ ಕೊಡ್ತೇವೆ. ಮತ್ತು ಇಲ್ಲಿಗೆಲ್ಲ ಫಿಶ್ ಎಲ್ಲ ಫುಡ್ ಎಲ್ಲ ಒಳ್ಳೆಯದು. ನಮ್ಮ ಜನ ಕೂಡ ನಮ್ಮೊಟ್ಟಿಗೆ ಇರ್ಬೇಡಿ. ಎಡ್ಡೆ ಸಿಟಿ ಕ್ಲೀನ್ ಸಿಟಿ ಲಡಾಯಿ ಬ್ರಿಡ್ಜ್ ಬೇರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ ಎಂತ ಚೇಂಜ್? ಬೆಂಗಳೂರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಂಗಳೂರು ಎಲ್ಲ ಕಡೆಯಿಂದ ಬಂದವರಿಗೆ ಮ್ಯಾಂಗ್ಳೂರ್ ಸೆಟ್ ಆಗಿದ್ದಾರೆ. ಹಾಗಂತ ಹೇಳಿದ್ರೆ ಅವ್ರದ್ದೊಂದು ಮನಸ್ಸಿದ್ದೊಂದು ಇದಿರ್ತದಲ್ಲ, ಮನುಷ್ಯತ್ವ, ಅದನ್ನು ಯಾವತ್ತೂ ಬಿಟ್ಕೊಡುದಿಲ್ಲ.